ದರ್ಶನ್ ಜೈಲಿಗೆ ಹೋದ ಕೆಲವೇ ದಿನಗಳಲ್ಲಿ ಹಲವು ಜನರನ್ನ ಭೇಟಿ ಮಾಡಿದ್ದಾರೆ. ಇದು ಸಾಧ್ಯನಾ ಅಂತಿದ್ದಾರೆ ಜನಸಾಮಾನ್ಯರು. ಜೈಲಲ್ಲಿ ಗಾಳಿಗೆ ತೂರಲಾಗಿದೆಯಾ ಕಾರಾಗೃಹದ ನಿಯಮಗಳು? ಹಾಗಾದ್ರೆ ಜೈಲು ಬಂದಿಗಳನ್ನ ಭೇಟಿಯಾಗುವುದಕ್ಕೆ ಇರುವ ನಿಯಮಗಳು ಏನ್ ಹೇಳ್ತವೆ ಆ ನಿಯಮಗಳು? ಹಾಗಾದ್ರೆ ವಾರದಲ್ಲಿ ಎಷ್ಟು ಬಾರಿ ಜೈಲು ಬಂದಿಯ ಭೇಟಿಗೆ ಅವಕಾಶ ಇದೆ? ದರ್ಶನ್ಗೆ ಒಂದು ನ್ಯಾಯ, ಉಳಿದ ಬಂದಿಗಳಿಗೆ ಒಂದು ನ್ಯಾಯನಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ ಜನಸಾಮಾನ್ಯರು. ಜೈಲಾಧಿಕಾರಿಗಳ ನಡೆ ಬಗ್ಗೆ ಹಲವು ಅನುಮಾನ ಸದ್ಯಕ್ಕೆ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಜೈಲಿನ ನಿಯಮಗಳು ಯಾವುವು? ಇನ್ನು ಕಾರಾಗೃಹದ ಕಾಯ್ದೆ ಏನ್ ಹೇಳುತ್ತೆ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಭೇಟಿಗೆ ಅವಕಾಶ ಕೊಡ್ತಾರೋ ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ನೋಡ್ತಾನೆ ಇದ್ದೀವಿ, ಅಂದ್ರೆ ಒಂದು ವಾರದಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದು ದರ್ಶನ್ ಅವರನ್ನ ಭೇಟಿ ಮಾಡಿ ತೆರಳಿದ್ದಾರೆ. ಆದ್ರೆ ಕಾರಾಗೃಹ ಕಾಯ್ದೆ ಏನ್ ಹೇಳುತ್ತೆ, ಕಾರಾಗೃಹ ಕಾಯ್ದೆ 1894 ಏನ್ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖವಾಗಿ ಕಾರಾಗೃಹ ಕಾಯ್ದೆ 1894 ಸೆಕ್ಷನ್ 56 ಏನ್ ಹೇಳುತ್ತೆ ಅಂದ್ರೆ, 56ರ ಅಡಿಯಲ್ಲಿ ವಾರದಲ್ಲಿ ಒಮ್ಮೆ ಮಾತ್ರ ಕುಟುಂಬಸ್ಥರು ಹಾಗೆ ಸ್ನೇಹಿತರು, ಅಂದ್ರೆ ಕುಟುಂಬಸ್ಥರು ಅಥವಾ ಸ್ನೇಹಿತರು ಯಾರಾದ್ರೂ ಭೇಟಿ ಆಗೋದಕ್ಕೆ ಅವಕಾಶ, ಅಂದ್ರೆ ಒಂದು ದಿನ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. 57ನ ಅಡಿಯಲ್ಲಿ ಸೂಪ್ರಿಡೆಂಟ್ ವಿಶೇಷ ಅಥವಾ ಅವಶ್ಯಕ ಸಂದರ್ಭದಲ್ಲಿ ಭೇಟಿಗೆ ಅವಕಾಶವನ್ನ ಕೊಡಬಹುದು, ಆದ್ರೆ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂದ್ರೆ ಇದು ಅವಶ್ಯಕವಾದ ಒಂದು ಭೇಟಿ ಅಂತ ಏನಾದ್ರೂ ಭೇಟಿ ಮಾಡಿದ್ರು ಕೂಡ ಜೈಲ್ ಸೂಪ್ರಿಡೆಂಟ್ ಆ ಒಂದು ವಿಚಾರವನ್ನ ರೆಕಾರ್ಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಇನ್ನು 58ನ ಅಡಿಯಲ್ಲಿ ಪತ್ರವನ್ನ ಬರೆಯೋದಕ್ಕೆ, ಅಂದ್ರೆ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಪತ್ರವನ್ನ ಬರೆಯೋದಕ್ಕೆ ಅಥವಾ ಪತ್ರವನ್ನ ಸ್ವೀಕರಿಸೋದಕ್ಕೆ ಅವಕಾಶಗಳಿರ್ತವೆ. ಸೆಕ್ಷನ್ 59 ಅಂದ್ರೆ ಕಾರಾಗೃಹ ಕಾಯ್ದೆ 1894 ಸೆಕ್ಷನ್ 59ನ ಅಡಿಯಲ್ಲಿ ವಕೀಲರು ಭೇಟಿ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ವಕೀಲರನ್ನ ವಿಚಾರಣಾಧೀನ ಕೈದಿ ಭೇಟಿ ಆಗೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ರಜಾ ದಿನಗಳಲ್ಲಿ ಯಾವುದೇ ರೀತಿಯ ಅವಕಾಶಗಳು ಕೂಡ ಇರೋದಿಲ್ಲ. ಅಂದ್ರೆ ರಜಾ ದಿನಗಳಲ್ಲಿ ಯಾರು ಕೂಡ ಭೇಟಿ ಮಾಡೋ ಹಾಗಿಲ್ಲ, ವಾರದಲ್ಲಿ ಒಮ್ಮೆ ಮಾತ್ರ ಅವಕಾಶ ಇತ್ತು. ಆದ್ರೆ ಈಗ ಹೊಸದಾಗಿ BNS ಬಂದಿರೋದ್ರಿಂದ BNS ಏನ್ ಹೇಳುತ್ತೆ, ನೂತನ BNS ಕಾಯ್ದೆಗಳು ಏನ್ ಹೇಳ್ತಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ 30ನೇ ತಾರೀಕಿನ ಒಳಗೆ ಈ ಒಂದು ಕಾರಾಗೃಹ ಕಾಯ್ದೆ ಅಪ್ಲೈ ಆಗ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಇದು ಕ್ಲಿಯರ್ ಕಟ್ ಆಗಿ ಉಲ್ಲಂಘನೆ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. BNS ಕಾಯ್ದೆ ಅಡಿಯಲ್ಲಿ ನಾವು ನೋಡೋದಾದ್ರೆ ವಾರದಲ್ಲಿ 2 ಬಾರಿ ಅವಕಾಶ ಇದೆ. ನೂತನ BNS ಕಾಯ್ದೆಯಲ್ಲಿ 2 ಬಾರಿ ಕುಟುಂಬಸ್ಥರು ಅಥವಾ ಸ್ನೇಹಿತರಿಗೆ ಭೇಟಿ ಮಾಡೋ ಅವಕಾಶ ಇರುತ್ತೆ. ಜೊತೆಗೆ ಇಲ್ಲಿ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ 2 ಬಾರಿ ಮಾತನಾಡೋದಕ್ಕೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವಕಾಶ ಕೂಡ ಇರುತ್ತೆ. ಸ್ನೇಹಿತರು ಅಥವಾ ಕುಟುಂಬಸ್ಥರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡೋದಕ್ಕೆ ವಾರದಲ್ಲಿ 2 ಬಾರಿ ಅವಕಾಶ ಇರುತ್ತೆ. ಇದನ್ನ ಹೊರತುಪಡಿಸಿದ್ರೆ ಪದೇ ಪದೇ ಕೂಡ ಯಾರು ಭೇಟಿ ಆಗೋದಕ್ಕೆ ಆಗೋದಿಲ್ಲ, 2 ದಿನಗಳು ಮಾತ್ರ ಅವಕಾಶ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಪದೇ ಪದೇ ಅಥವಾ ಪ್ರತಿದಿನ ಎಲ್ಲರೂ ಹೋಗಿ ಭೇಟಿ ಆಗೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಇರೋದಿಲ್ಲ. ಮೇಲ್ನೋಟಕ್ಕೆ ಇಲ್ಲಿ ನಾವು ಗಮನಿಸೋದಾದ್ರೆ ಎಲ್ಲ ಒಂದ್ ಕಡೆ ನಿಯಮಗಳನ್ನ ಗಾಳಿಗೆ ತೂರಿ ಅವಕಾಶಗಳನ್ನ ಕೊಡ್ಲಾಗ್ತಾ ಇದೆಯಾ, VIP ಅನ್ನೋ ಕಾರಣಕ್ಕೆ ಈ ರೀತಿಯ ಅವಕಾಶಗಳನ್ನ ಕೊಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಬೇರೆ ವಿಚಾರಣಾಧೀನ ಕೈದಿಗಳು ಯಾರಿರ್ತಾರೆ, ಅದು ಬೇರೆ ಬೇರೆ ಪ್ರಕರಣ, ಮನೆಗಳ್ತನ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಳ್ಳತನ ಪ್ರಕರಣಗಳಲ್ಲಿ ಬಂದು ಯಾರು ಜೈಲಿನಲ್ಲಿ ಇರ್ತಾರೋ ಅವ್ರಿಗೂ ಕೂಡ ಅದೇ ರೀತಿಯ ಅವಕಾಶವನ್ನ ಏನು ಈಗ ಕೊಡ್ತಾ ಇದ್ದಾರೆ, ಈ ರೀತಿಯ ಅವಕಾಶವನ್ನ ಅವರಿಗೆ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಕೊಡುವಂತ ಸೇಮ್ ನಿಯಮಗಳನ್ನ ಅಥವಾ ಅವಕಾಶಗಳನ್ನ ಇಲ್ಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಕೂಡ ಎಂಟ್ರಿಯನ್ನ ಹಾಕ್ಸಿರೋದು, ಎಂಟ್ರಿ ಅಂದ್ರೆ ಭೇಟಿಯನ್ನ ಮಾಡಿರೋದನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.